ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಗರಿಗೆದರಿದೆ. ಇನ್ನು ಬಿಜೆಪಿ ಚಿಹ್ನೆಯಡಿ ಜೆಡಿಎಸ್ನ ನಾಯಕ ಸಾರಾ ಮಹೇಶ್ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಬಿಜೆಪಿಯಿಂದ ಜೆಡಿಎಸ್ ನಾಯಕ ಮಾಜಿ ಸಚಿವ ಸಾರಾ ಮಹೇಶ್ ಕಣಕ್ಕಿಳಿಯಲಿದ್ದು ಮೈಸೂರು ಕೊಡಗು ಟಿಕೆಟ್ಗೆ ಬಿಜೆಪಿ ಜೆಡಿಎಸ್ ನಡುವೆ ಹಗ್ಗ ಜಗ್ಗಾಟ ಇದೆ. ಲೋಕಸಮರದಲ್ಲಿ ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸಲು ದಳಪತಿಗಳು ಒಲವು ತೋರಿದ್ದು, ಆದ್ರೆ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಡುವ ಬದಲಾಗಿ ಅದೇ ಪಕ್ಷದ ಸಾರಾ ಮಹೇಶ್ರನ್ನ ಬಿಜೆಪಿಯಿಂದ ಅಖಾಡಕ್ಕಿಳಿಸಲು ಪ್ಲಾನ್ ನಡೆದಿದೆ. ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಯಡಿಯೂರಪ್ಪರಿಂದ ಹೊಸ ತಂತ್ರ ರೂಪಿಸಲಾಗಿದ್ದು, ಸಾರಾ ಮಹೇಶ್ ಜೊತೆ ಬಿವೈ ವಿಜೇಂದ್ರ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಿರುವಂತಹ ಪ್ರತಾಪ್ ಸಿಂಹ 10 ವರ್ಷದ ಅಭಿವೃದ್ಧಿ ಕಾರ್ಯಗಳ ರಿಪೋರ್ಟ್ ಕಾರ್ಡ್ ಅನ್ನ ತಯಾರಿ ಮಾಡಿದ್ದಾರೆ. ರಿಪೋರ್ಟ್ ಕಾರ್ಡ್ ಅನ್ನ ಇಟ್ಕೊಂಡು ಪ್ರಚಾರವನ್ನ ಸಂಸದ ಪ್ರತಾಪ್ ಸಿಂಹ ಆರಂಭಿಸಿದ್ದು, ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡದಂತೆ ಸ್ವಪಕ್ಷೀಯರಿಂದಲೇ ಅಪಸ್ವರ ಕೇಳಿ ಬರ್ತಿದೆ. ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಲು ವಿರೋಧಿಗಳು ತಂತ್ರ ರೂಪಿಸ್ತಾ ಇದ್ದು, ಸಾರಾ ಮಹೇಶ್ ಈ ಮೊದಲು ಬಿಜೆಪಿಯಲ್ಲೇ ಇದ್ದವರು. ಹಾಗಾಗಿ ಅವರನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಒಗ್ಗಟ್ಟಾಗಿ ಗೆಲುವಿಗೆ ಶ್ರಮಿಸುತ್ತಾರೆಂಬಂತಹ ಲೆಕ್ಕಾಚಾರ ಇದೆ. ಆದ್ರೆ ಇದುವರೆಗೂ ಈ ಬಗ್ಗೆ ಯಾವುದೇ ನಿರ್ಧಾರವನ್ನ ಬಿಜೆಪಿ ಕೈಗೊಂಡಿಲ್ಲ. ಇನ್ನು ಬಿಜೆಪಿ ಚಿಹ್ನೆಯಡಿ ಜೆಡಿಎಸ್ನ ನಾಯಕ ಸಾರಾ ಮಹೇಶ್ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಿಜೆಪಿಯಿಂದ ಜೆಡಿಎಸ್ ನಾಯಕ ಮಾಜಿ ಸಚಿವ ಸಾರಾ ಮಹೇಶ್ರನ್ನ ಕಣಕ್ಕಿಳಿಸಲು ಮುಂದಾಗಿದ್ದು, ಇನ್ನು ಮೈಸೂರು ಕೊಡಗು ಟಿಕೆಟ್ಗೆ ಬಿಜೆಪಿ ಜೆಡಿಎಸ್ ನಡುವೆ ಹಗ್ಗ ಜಗ್ಗಾಟ ಇದೆ. ಲೋಕಸಮರದಲ್ಲಿ ಸಾರಾ ಮಹೇಶ್ರನ್ನ ಕಣಕ್ಕಿಳಿಸಲು ದಳಪತಿಗಳು ಒಲವು ತೋರಿದ್ದು, ಆದ್ರೆ ಜೆಡಿಎಸ್ಗೆ ಕ್ಷೇತ್ರವನ್ನ ಬಿಟ್ಕೊಡುವ ಬದಲು ಅದೇ ಪಕ್ಷದ ಸಾರಾ ಮಹೇಶ್ರನ್ನ ಬಿಜೆಪಿಯಿಂದ ಅಖಾಡಕ್ಕಿಳಿಸಲು ಪ್ಲಾನ್ ನಡೆದಿದೆ. ಬಿಜೆಪಿಯ ಸಂಸದೀಯ ಮಂಡಳಿ ಸದಸ್ಯ ಯಡಿಯೂರಪ್ಪರಿಂದ ಈಗ ಈ ಒಂದು ಹೊಸ ಸೂತ್ರವನ್ನ ಹೊಸ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇರುವಂತದ್ದು. ನಿಮಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ರಂಗಸ್ವಾಮಿ, ಏನು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದು ಲೋಕಸಭಾ ಚುನಾವಣೆಯ ಅಖಾಡ ಗರಿಗೆದರಿದೆ. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿಯ ನಡುವೆ ಹಗ್ಗ ಜಗ್ಗಾಟ ಇರುವಂತದ್ದು. ಹಾಗಾಗಿ ಜೆಡಿಎಸ್ ನಿಂದ ಬಿಜೆಪಿಯ ಒಂದು ಪಕ್ಷದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಸಾರಾ ಮಹೇಶ್ರನ್ನ ಬಿಜೆಪಿಯಿಂದ ಅಖಾಡಕ್ಕಿಳಿಸಲು ಪ್ಲಾನ್ ನಡೀತಾ ಇದೆ ಅನ್ನಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಈಗ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಒಂದು ಸೀಟು ಹಂಚಿಕೆಯ ಒಂದು ಕಸರತ್ತು ನಡೀತಾ ಇದೆ ಜೆಡಿಎಸ್ ಬಿಜೆಪಿನಲ್ಲಿ. ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಒಂದು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂತಹ ಜೆಡಿಎಸ್ ಬಹುತೇಕ ಕ್ಷೇತ್ರಗಳನ್ನು ತನಗೆ ಬಿಟ್ಟುಕೊಡಬೇಕು ಅನ್ನೋ ಒಂದು ಪಟ್ಟಣ ಹಿಡಿದಿದೆ. ಇದೇ ಒಂದು ಕಗ್ಗಂಟಾಗಿ ಪರಿಣಮಿಸಿರುವ ಒಂದು ಕಾರಣದಿಂದಾಗಿ ಒಂದು ಟಿಕೆಟ್ನ ಒಂದು ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಆಗಿಲ್ಲ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಂತೆ ಸೇರಿದಂತೆ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಒಟ್ಟು 6 ವಿಧಾನಸಭಾ ಲೋಕಸಭಾ ಕ್ಷೇತ್ರದ ಮೇಲೆ ಒಂದು ಜೆಡಿಎಸ್ ಕಣ್ಣನ್ನು ಇಟ್ಟಿದೆ. 6 ಲೋಕಸಭಾ ಕ್ಷೇತ್ರಗಳನ್ನು ಹಳೆ ಮೈಸೂರು ಭಾಗದಲ್ಲಿ ನನಗೆ ಬಿಟ್ಟುಕೊಡಬೇಕು, ಯಾಕಂದ್ರೆ ಇಲ್ಲಿ ನನಗೆ ಒಂದು ಭದ್ರವಾದ ನೆಲೆ ಇದೆ ಅನ್ನೋ ಒಂದು ಬೇಡಿಕೆಯನ್ನ ಜೆಡಿಎಸ್ ಬಿಜೆಪಿ ಬಳಿ ಮುಂದಿಟ್ಟಿದೆ. ಇದೇ ಒಂದು ಕಾರಣದಿಂದಾಗಿ ಇನ್ನೂ ಕೂಡ ಒಂದು ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನ ಉಭಯ ಪಕ್ಷಗಳ ನಾಯಕರು ಕೈಗೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಂಡ್ಯ ಕೂಡ ಸಾಕಷ್ಟು ಒಂದು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಅದನ್ನ ಜೆಡಿಎಸ್ ತನ್ನ ಇದಕ್ಕೆ ಸ್ಪರ್ಧೆಗೆ ತೆಗೆದುಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮುಂದುವರಿಸಿದ್ರೆ, ಹಾಲಿ ಸಂಸದೆ ಪಕ್ಷೇತರ ಸದಸ್ಯೆಯಾಗಿರುವಂತಹ ಸುಮಲತಾ ಅವರು ಬಿಜೆಪಿಯಿಂದ ಕಣಕ್ಕಿಳಿಯೋದಕ್ಕೆ ಸಾಕಷ್ಟು ಒಂದು ರೀತಿ ಅರಸಾಹಸವನ್ನ ಪಡ್ತಾ ಇದ್ದಾರೆ. ಇದರ ನಡುವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕೂಡ ಸಾಕಷ್ಟು ಒಂದು ರೀತಿ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ಒಂದು ತಿರುವನ್ನ ಪಡ್ಕೊಳ್ತಾ ಇರೋದು ಒಂದು ರಾಜಕೀಯವಾಗಿ ಕೂಡ ಸಾಕಷ್ಟು ಒಂದು ಗಮನವನ್ನ ಸೆಳೆದಿದೆ ಅಂತ ಹೇಳ್ಬೋದು. ಇಲ್ಲಿಯೂ ಕೂಡ ಜೆಡಿಎಸ್ಗೆ ಒಂದು ಭದ್ರವಾದ ನೆಲೆ ಇರುವ ಒಂದು ಕಾರಣದಿಂದಾಗಿ ಕಳೆದ ಒಂದು ನಾವು ಇದರ ವಿಧಾನಸಭಾ ಚುನಾವಣೆಯನ್ನು ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಜೆಡಿಎಸ್ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡಿದೆ. ಇದನ್ನು ಆಧಾರವಾಗಿಟ್ಟುಕೊಂಡು ಈ ಭಾಗದಲ್ಲಿ ಈ ಬಾರಿ ನನಗೆ ಟಿಕೆಟ್ ಅನ್ನ ಬಿಟ್ಟುಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಜೆಡಿಎಸ್ ಇಟ್ಟಿದೆ. ಆದರೆ ಈ ನಡುವೆ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ತಮ್ಮ 10 ವರ್ಷಗಳ ಅವಧಿಯ ಒಂದು ಅಭಿವೃದ್ಧಿ ಕಾರ್ಯಗಳ ಒಂದು ಕ್ರೆಡಿಟ್ ಕಾರ್ಡ್ ಅನ್ನು ಮುಂದಿಟ್ಟುಕೊಂಡು ಈಗಾಗಲೇ ವಿವಿಧ ಮಠಾಧೀಶರು ಪ್ರಮುಖ ನಾಯಕರನ್ನ ಭೇಟಿ ಮಾಡೋದ್ರ ಜೊತೆಗೆ ವೈಯಕ್ತಿಕವಾಗಿ ಕೂಡ ಅವರು ಪ್ರಚಾರ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇದರ ನಡುವೆ ಜೆಡಿಎಸ್ನ ಒಂದು ಬೇಡಿಕೆ ಏನಂತಂದ್ರೆ ಈ ಭಾಗದಲ್ಲಿ ಸಾರಾ ಮಹೇಶ್ ಅವ್ರನ್ನ ಒಂದು ನಾವು ಕಣಕ್ಕಿಳಿಸ್ತೀವಿ ಅನ್ನೋ ಒಂದು
ಆ ಬೇಡಿಕೆನ ಒಂದು ಬಿಜೆಪಿ ಬಳಿ ಮುಂದಿಟ್ಟಿರೋ ಒಂದು ಕಾರಣದಿಂದಾಗಿ ಬಿಜೆಪಿ ಕೂಡ ಈ ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡೋದಕ್ಕೆ ಒಪ್ತಾ ಇಲ್ಲ. ಯಾಕಂದ್ರೆ 2 ಅವಧಿಯಲ್ಲಿಯೂ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಆದರೂ ಕೂಡ ಇಲ್ಲಿ ಬಿಜೆಪಿಯ ಒಂದು ಅಭ್ಯರ್ಥಿಯಾಗಿರುವಂಥ ಪ್ರತಾಪ್ ಸಿಂಹ ಅವರು ಸತತ 2 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಹಾಗಾಗಿ ಒಂದು ಅಳದು ತೂಗಿ ನೋಡ್ತಾ ಇರುವಂಥ ಬಿಜೆಪಿ ನಾಯಕರು ಕೂಡ ಇಲ್ಲಿ ಸಾರಾ ಮಹೇಶ್ ಅವರು ಸ್ಪರ್ಧಿಸೋದೇ ಆದರೆ ಬಿಜೆಪಿ ಒಂದು ಚಿಹ್ನೆಯ ಅಡಿಯಲ್ಲಿ ಸ್ಪರ್ಧಿಸಬೇಕು ಅನ್ನೋ ಒಂದು ಷರತ್ತನ್ನ ವಿಧಿಸಿದ್ದಾರೆ. ಒಂದು ಸೂತ್ರವನ್ನು ಅಳವಡಿಸುವ ಮುಖಾಂತರ ಒಂದು ಬಿಜೆಪಿಯ ಚಿಹ್ನೆಯಲ್ಲಿ JDSನ ಮುಖಂಡರಾಗಿರುವಂತಹ ಸಾರಾ ಮಹೇಶ್ ಅವರು ಕಣಕ್ಕಿಳಿಯೋದಕ್ಕೂ ಕೂಡ ಒಂದು ಬಿಜೆಪಿ ಒಪ್ಪಿಗೆ ಸೂಚಿಸಿದೆ. ಇದೇ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಕೂಡ ಈ ಸಂಬಂಧ ಸಾರಾ ಮಹೇಶ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೂಡ ಸಾರಾ ಮಹೇಶ್ ಅವರು ಕೂಡ ಇನ್ನೂ ಕೂಡ ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ. ಈ ವಿಚಾರದಲ್ಲಿ ನಮ್ಮ ಪಕ್ಷದ ಒಂದು ಪರಮೋಚ್ಚ ನಾಯಕರಾಗಿರುವಂತಹ HD ದೇವೇಗೌಡರು ಮತ್ತು HD ಕುಮಾರಸ್ವಾಮಿ ಅವರು ಏನು ಹೇಳ್ತಾರೋ ಅವರ ನಿಲುವಿಗೆ ನಾನು ಬದ್ಧ ಅನ್ನುವ ಮುಖಾಂತರ ಅವರು ಕೂಡ ಒಂದು ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಧುಮುಕೋದಕ್ಕೆ ಸಜ್ಜಾಗಿರುವ ಒಂದು ಸೂಚನೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲವೂ ಒಂದು ಅಂದುಕೊಂಡಂತೆ ನಡೆದರೆ ಒಂದು ಬಿಜೆಪಿಯ ಚಿಹ್ನೆ ಅಡಿಯಲ್ಲಿ JDSನ ಒಂದು ಹಿರಿಯ ನಾಯಕರಾಗಿರುವಂತಹ ಮಾಜಿ ಸಚಿವರು ಆಗಿರುವಂತಹ ಸಾರಾ ಮಹೇಶ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಯೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಬಿಜೆಪಿ ಮತ್ತು JDSನಲ್ಲಿಯೂ ಕೂಡ ನಿರಂತರವಾಗಿ ಮಾತುಕತೆ ನಡೀತಾ ಇದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ 2 ಪಕ್ಷಗಳ ನಾಯಕರು ಅಂತಿಮ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಆ ನಂತರ ಒಂದು ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಒಂದು ಸ್ಪಷ್ಟವಾಗುತ್ತೆ. ಬಹುತೇಕ ಇಲ್ಲಿ ಒಂದು ಪ್ರತಾಪ್ ಸಿಂಹ ಅವರ ಬದಲಿಗೆ ಒಂದು JDSನ ಒಂದು ಹಿರಿಯ ನಾಯಕ ಮಾಜಿ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರನ್ನ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ನಾಯಕರು ಕೂಡ ಉತ್ಸುಕರಾಗಿದ್ದಾರೆ. ಯಾಕೆಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಅವರ ಪಕ್ಷದಲ್ಲೇ ಬಿಜೆಪಿಯಲ್ಲೇ ಹಲವಾರು ಮಂದಿ ಈ ಬಾರಿ ಅವರಿಗೆ ಟಿಕೆಟ್ ಅನ್ನು ನೀಡಬಾರದು ಅನ್ನೋ ಒಂದು ಪ್ರಯತ್ನದಲ್ಲಿ ಸಾಕ್ತಾ ಇದ್ದಾರೆ, ಅವ್ರನ್ನ ವಿರೋಧಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಾಜಿ ಪೊಲೀಸ್ ಅಧಿಕಾರಿ ಹಿರಿಯ ಪೊಲೀಸ್ ಅಧಿಕಾರಿ ಆಗಿರುವಂಥ ಭಾಸ್ಕರ್ ಅವರು ಕೂಡ ಇಲ್ಲಿ ಒಂದು ಟಿಕೆಟ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಮೇಲಿಂದ ಮೇಲೆ ಮೈಸೂರಿಗೆ ಭೇಟಿ ನೀಡುವ ಮುಖಾಂತರ ಸಭೆಗಳನ್ನು ಸಮಾರಂಭದಲ್ಲಿ ಭಾಗಿಯಾಗುವ ಮುಖಾಂತರ ಅವರು ಕೂಡ ಟಿಕೆಟ್ಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನು ಗಮನಿಸ್ತಾ ಇರುವಂತಹ ಒಂದು ಬಿಜೆಪಿ ಒಂದು JDSನ ಒಂದು ಹಿರಿಯ ನಾಯಕರಾಗಿರುವಂತಹ ಸಾರಾ ಮಹೇಶ್ ಅವ್ರನ್ನೇ ಇಲ್ಲಿ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಸ್ಪರ್ಧಿಸಿ ಗೆಲ್ಲಿಸಿಕೊಳ್ಳುವ ಮುಖಾಂತರ ಒಂದು ಈ ಕ್ಷೇತ್ರವನ್ನು ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಇದೇ ತಂತ್ರಗಾರಿಕೆಯನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಬಿಜೆಪಿ ಅನುಸರಿಸೋದಕ್ಕೆ ಮುಂದಾಗಿದೆ. ಅಲ್ಲಿ ಜಯದೇವ ಸಂಸ್ಥೆಯ ಒಂದು ಮುಖ್ಯಸ್ಥರಾಗಿ ಒಂದು ಸಂಸ್ಥೆನ ಉನ್ನತ ಸ್ಥಾನಕ್ಕೆ ತಂದಿರುವಂತಹ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿಯೂ ಕೂಡ ಒಂದು ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಸ್ಪರ್ಧಿಸೋದಕ್ಕೆ ಈಗ ಬಿಜೆಪಿ ಒಂದು ತಯಾರಿಯನ್ನ ಮಾಡ್ಕೋತದೆ. ಒಟ್ಟಾರೆಯಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಒಂದು ಸಾರಾ ಮಹೇಶ್ ಅವರು JDSನ ಸಾರಾ ಮಹೇಶ್ ಅವರು ಬಿಜೆಪಿಯ ಚಿಹ್ನೆ ಅಡಿಯಲ್ಲಿ ಸ್ಪರ್ಧಿಸುವ ನಿಟ್ಟಿನಲ್ಲಿ ಈಗ ಮಾತುಕತೆಗಳು ಸಾಗ್ತಾ ಇದ್ದು ಮುಂದಿನ ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.